ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಸ್ನೇಹಿತರೆ, ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ನಡೆಯೋ ಘಟನೆಗಳು ನೋಡ್ತಾ ಹೋದರೆ ಒಂದು ಸಣ್ಣ ಸುಳ್ಳು ಹೇಗೆ ದೊಡ್ಡ ಬಿರುಗಾಳಿಯಾಗಿ ಬದಲಾಗುತ್ತದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ನೇಹಿತರೆ, ಜೀವನದಲ್ಲಿ ಒಂದು ಸುಳ್ಳನ್ನು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು ಹೇಳಬೇಕಾಗುತ್ತದೆ. ಕೊನೆಗೆ ಆ ಸುಳ್ಳಿನ ಭಾರ ನಮ್ಮ ಮನಸ್ಸನ್ನೇ ನುಚ್ಚು ನೂರು ಮಾಡಿಬಿಡುತ್ತದೆ. ಅದೇ ಪರಿಸ್ಥಿತಿ ಈಗ ಪ್ರಿಯಾಳದ್ದು. ಹೊರಗಡೆ ನೋಡಿದರೆ ನಗು, ಆದರೆ ಒಳಗಡೆ ಮಾತ್ರ ಭಯ, ಆತಂಕ, ಕಣ್ಣೀರು. ನಮ್ಮಲ್ಲಿ ಹಲವರ ಜೀವನದಲ್ಲೂ ಹೀಗೆ ಆಗಿರುತ್ತೆ ಅಲ್ವಾ? ಒಂದು ತಪ್ಪು ನಿರ್ಧಾರ ಎಷ್ಟು ದಿನ ಮನಸ್ಸಿಗೆ ನೆಮ್ಮದಿ ಕೊಡಲ್ಲ. ಸಂಚಿಕೆಯ ಆರಂಭದಲ್ಲೇ ಗಿರಿಜಾ ಪ್ರಿಯಾಳನ್ನು ಬ್ಯಾಂಕಿಗೆ ಕರೆದುಕೊಂಡು ಹೋಗೋಣ ಎನ್ನುತ್ತಾರೆ. ಯಾಕೆಂದರೆ ನಾಳೆ ಮರುಮಾಂಗಲ್ಯ ಶಾಸ್ತ್ರ, ನೆಂಟರು ಬಂಧುಗಳು ಎಲ್ಲರೂ ಬರುತ್ತಾರೆ. ಆದ್ದರಿಂದ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಆದರೆ ಈ ಮಾತು ಕೇಳುತ್ತಿದ್ದಂತೆಯೇ ಪ್ರಿಯಾ ಮುಖದಲ್ಲಿ ಬಣ್ಣವೇ ಬದಲಾಗುತ್ತದೆ. ತನ್ನ ಒಡವೆ ಬೇಡ ಅತ್ತೆ, ಬೇಕಾದರೆ ಅಮ್ಮು ಮೀನನದು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ಇಲ್ಲಿ ಪ್ರಿಯಾ ಮಾತಿಗಿಂತ ಅವಳ ಕಣ್ಣುಗಳೇ ಹೆಚ್ಚು ಮಾತನಾಡುತ್ತವೆ. ಒಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸಾಗುತ್ತಾನೆ ಅಂತ ಒಮ್ಮೆ ಊಹಿಸಿ. ಫಲಿತಾಂಶ ಬಂದಾಗ ಎಲ್ಲರೂ ಖುಷಿಪಡುತ್ತಾರೆ. ಆದರೆ ಅವನಿಗೆ ಮಾತ್ರ ಪ್ರತಿಯೊಂದು ಅಭಿನಂದನೆಯೂ ಭಯವಾಗುತ್ತದೆ. ತನ್ನ ಸತ್ಯ ಯಾವಾಗ ಹೊರಬರುತ್ತೋ ಅಂತ ಆತಂಕದಲ್ಲಿ ಇರುತ್ತಾನೆ. ಅದೇ ರೀತಿಯಲ್ಲಿ ಪ್ರಿಯಾಳಿಗೂ ಒಡವೆ ಅಂದರೆ ಖುಷಿಯಲ್ಲ, ಭಯ. ಗಿರಿಜಾ ಮಾತ್ರ ತುಂಬ ಪ್ರೀತಿಯಿಂದ, ಇದು ನಿಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಮಾಡಿಸಿದ ಒಡವೆ, ವಿಶೇಷ ದಿನ ಹಾಕಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಮ್ಮು ಕೂಡ ಒಂದಾದರೂ ನೆಕ್ಲೆಸ್ ಹಾಕಿಕೊಳ್ಳಿ ಅಂತ ಒತ್ತಾಯ ಮಾಡ್ತಾಳೆ. ಆದರೆ ಪ್ರಿಯಾ ಮನಸ್ಸಿನಲ್ಲಿ ನಡೆಯುತ್ತಿರುವ ಯುದ್ಧ ಯಾರಿಗೂ ಗೊತ್ತಾಗಲ್ಲ. ಅದಾದ ಮೇಲೆ ಮೀನಾ ಮತ್ತು ಅಮ್ಮು ಇಬ್ಬರಿಗೂ ಅನುಮಾನ ಶುರುವಾಗುತ್ತದೆ. ಒಡವೆ ವಿಷಯ ಬಂದಾಗ ಮಾತ್ರ ಯಾಕೆ ಪ್ರಿಯಾ ಅಕ್ಕ ಇಷ್ಟು ಗಾಬರಿ ಆಗ್ತಾರೆ? ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಸ್ನೇಹಿತರೆ, ಹೊಗೆ ಕಾಣಿಸಿದರೆ ಎಲ್ಲೂ ಬೆಂಕಿ ಇರೋ ಸಾಧ್ಯತೆ ಇರುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿ ಒಂದೇ ವಿಷಯಕ್ಕೆ ಪದೇ ಪದೇ ಹೆದರುತ್ತಿದ್ದರೆ ಅದರ ಹಿಂದೆ ಖಂಡಿತವಾಗಿಯೂ ಒಂದು ರಹಸ್ಯ ಇರುತ್ತದೆ. ಇನ್ನೊಂದು ಕಡೆ ಸೂರ್ಯ ಮತ್ತು ಚಂದ್ರು ಭಾರೀ ವಾಗ್ವಾದ ಶುರುವಾಗುತ್ತದೆ. ಚಂದ್ರ ತನ್ನ ಮಗನಿಗೆ ಕೈ ಹಾಕಿದ್ದಾನೆ. ಸೂರ್ಯನ ಮೇಲೆ ಸಿಡಿದು ಬೀಳ್ತಾನೆ. ಹಳೆಯ ನೋವುಗಳನ್ನೆಲ್ಲ ಮತ್ತೆ ತೆಗೆಯುತ್ತಾನೆ. ಅಷ್ಟರಲ್ಲಿ ಕಲಾ ಬಂದು ಇಬ್ಬರಿಗೂ ಗಟ್ಟಿಯಾಗಿ ತರಾಟೆ ತೆಗೆದುಕೊಳ್ತಾಳೆ. ಇದು ಮನೇನಾ ಅಥವಾ ರಣರಂಗಾನ? ಹೀಗೆ ಜಗಳ ಮಾಡ್ತಿದ್ರೆ ಅತ್ತೆಯನ್ನು ಕರೆದುಕೊಂಡು ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಈ ಮಾತು ನಿಜವಾಗಿಯೂ ಮನಸ್ಸಿಗೆ ಮುಟ್ಟುವಂಥದ್ದು. ಒಂದು ಕುಟುಂಬ ಒಡೆಯುವುದು ಹೊರಗಿನ ಶತ್ರುವಿನಿಂದ ಅಲ್ಲ, ಮನೆಯೊಳಗಿನ ಅಹಂಕಾರದಿಂದ. ಮತ್ತೊಂದು ಕಡೆ ವೀಣಾ ಮತ್ತು ರಮೇಶ್ ಹತ್ತಿರ ದುಡ್ಡೇ ಇಲ್ಲ, ಆದರೂ ಮಗಳ ಮನೆಗೆ ಹೋಗಬೇಕಾಗಿದೆ. ಅಷ್ಟರಲ್ಲಿ ಪ್ರಿಯಾ ಫೋನ್ ಮಾಡಿ ಒಡವೆ ವಿಷಯ ಹೇಳುತ್ತಾಳೆ. ಆಗ ಸತ್ಯ ಗೊತ್ತಾಗುತ್ತದೆ. ಈ ಮರುಮಾಂಗಲ್ಯ ಶಾಸ್ತ್ರದ ಐಡಿಯಾ ಕೊಟ್ಟಿದ್ದೇ ವೀಣಾ. ಯಾಕೆಂದರೆ ತನ್ನ ಮಗಳು ಅರಶಿನ ದಾರದಲ್ಲಿ ಇರೋದನ್ನು ನೋಡಿ ಬೇಸರವಾಗಿತ್ತು. ಆದರೆ ಒಳ್ಳೆಯದು ಮಾಡಬೇಕು ಅಂತ ಮಾಡಿದ ಕೆಲಸ ಈಗ ಪ್ರಿಯಾಳ ಜೀವನದಲ್ಲೇ ದೊಡ್ಡ ಸಮಸ್ಯೆಯಾಗಿದೆ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಪ್ರೀತಿಯಿಂದ ತೆಗೆದುಕೊಂಡ ನಿರ್ಧಾರವು ಯೋಚನೆ ಮಾಡದೇ ಇದ್ದರೆ ಸಮಸ್ಯೆಗೆ ಕಾರಣವಾಗುತ್ತದೆ. ಅದಕ್ಕೆ ಒಳ್ಳೆಯ ಉದ್ದೇಶ ಇದ್ದರೆ ಸಾಕಾಗಲ್ಲ, ಸರಿಯಾದ ನಿರ್ಧಾರವೂ ಇರಬೇಕು. ಈ ಮಧ್ಯೆ ನಂದಕುಮಾರ್ ಹೊಸ ಮಾಂಗಲ್ಯ ತಂದು ಕೊಡುತ್ತಾರೆ. ಮನೆಯವರೆಲ್ಲ ಖುಷಿ ಪಡುತ್ತಾರೆ. ಆದರೆ ಮೀನಾ ಮತ್ತು ಅಮ್ಮು ಪ್ರಿಯಾಳ ಒಡವೆ ನೋಡಿದ ತಕ್ಷಣ ಅಕ್ಕ ಇದು ಯಾಕೋ ಡಲ್ ಆಗಿದೆ ಅಂತ ಹೇಳುತ್ತಾರೆ. ಮಾಧವ ಕೂಡ ಒಡವೆ ನೋಡಿ ಅನುಮಾನ ಪಡುತ್ತಾನೆ. ಇವಾಗಲೇ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸೋಣ. ಈ ಮಾತು ಕೇಳಿದ ಪ್ರಿಯಾ ಹೃದಯವೇ ನಿಂತಂತಾಗುತ್ತದೆ. ಒಂದು ತಪ್ಪು ಮಾಡಿದವನು ಪೊಲೀಸರನ್ನು ನೋಡಿದರೆ ಹೇಗೆ ಹೆದರುತ್ತಾನೋ ಅದೇ ರೀತಿ ಪ್ರಿಯಾಗೆ ಬ್ಯಾಂಕ್ ಹೆಸರು ಹೇಳಿದರೂ ಭಯ. ಯಾಕೆಂದರೆ ಸತ್ಯ ಹೊರಬರೋ ಸಮಯ ಹತ್ತಿರ ಬಂದಿದೆ. ಅದೃಷ್ಟವಶಾತ್ ಬ್ಯಾಂಕ್ ಮುಚ್ಚುವ ಸಮಯ ಆಗಿರೋದರಿಂದ ಮರುದಿನ ಹೋಗೋಣ ಅಂತ ನಿರ್ಧಾರವಾಗುತ್ತದೆ. ಆದರೆ ಪ್ರಿಯಾಗೆ ಅಷ್ಟರೊಳಗೆ ಒಂದು ಪ್ಲ್ಯಾನ್ ಮಾಡಬೇಕು. ಅದಕ್ಕಾಗಿ ತಾಯಿಯ ಮನೆಗೆ ಹೋಗುತ್ತಾಳೆ. ಅಲ್ಲಿ ಪರಮೇಶ ಕೊಡುವ ಐಡಿಯಾ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತದೆ. ನಾನು ಕಳ್ಳನ ವೇಷದಲ್ಲಿ ರಾತ್ರಿ ಬರುತ್ತೀನಿ, ನೀನೇ ಬಾಗಿಲು ತೆರೆ, ಒಡವೆ ನನಗೆ ಕೊಡು, ನಂತರ ಕಳ್ಳ ಕಳ್ಳ ಅಂತ ಕೂಗು. ವೀಣಾಗೂ ಈ ಪ್ಲ್ಯಾನ್ ಇಷ್ಟವಾಗುತ್ತದೆ. ಆದರೆ ಪ್ರಿಯಾ ಮಾತ್ರ ಹೆದರುತ್ತಾಳೆ. ಸ್ನೇಹಿತರೆ, ಒಂದು ಸುಳ್ಳನ್ನು ಉಳಿಸಿಕೊಳ್ಳೋಕೆ ಕಳ್ಳತನದ ನಾಟಕ ಆಡೋ ಪರಿಸ್ಥಿತಿ ಬಂದರೆ ಅದು ಬದುಕಿನ ದೊಡ್ಡ ಎಚ್ಚರಿಕೆ.
ಇನ್ನೊಂದು ಮಧುರ ದೃಶ್ಯದಲ್ಲಿ ಮಾಧವ, ಕೇಶವ, ವಲ್ಲಭ ಮತ್ತು ಸುಂದರ ಟೆರೆಸ್ ಮೇಲೆ ಜ್ಯೂಸ್ ಕುಡಿಯುತ್ತಾ ತಮಾಷೆ ಮಾಡ್ತಿರ್ತಾರೆ. ಕುಡಿದವರ ಹಾಗೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಅದನ್ನು ದೂರದಿಂದ ನೋಡಿದ ಪ್ರಿಯಾ ನಿಜವಾಗಿ ಕುಡಿದಿದ್ದಾರೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಕೆಳಗೆ ಬಂದಾಗ ನಂದಕುಮಾರ್ ಎಲ್ಲಿಂದ ಬರ್ತಿದ್ಯಮ್ಮ ಎಂದು ಕೇಳಿದಾಗ ನಾನು ಟೆರೆಸ್ಗೆ ಹೋಗಿದ್ದೆ, ಅಲ್ಲಿ ಏನನ್ನೂ ನೋಡಿಲ್ಲ ಅಂತ ಗಾಬರಿಯಲ್ಲಿ ಹೇಳಿಬಿಡುತ್ತಾಳೆ. ಅಷ್ಟೇ ಅವಳು ಹೇಳಿದ ಆ ಮಾತೆ ಮನೆಯವರ ಮನಸ್ಸಿನಲ್ಲಿ ದೊಡ್ಡ ಅನುಮಾನ ಹುಟ್ಟಿಸುತ್ತದೆ. ಇಂದಿನ ಸಂಚಿಕೆಯ ದೊಡ್ಡ ಪ್ರಶ್ನೆಗಳು: ಪ್ರಿಯಾಳ ನಕಲಿ ಒಡವೆ ರಹಸ್ಯ ಕೊನೆಗೂ ಬಯಲಾಗುತ್ತದಾ? ಪರಮೇಶ್ ಕಳ್ಳನ ವೇಷದ ಪ್ಲಾನ್ ಯಶಸ್ವಿಯಾಗುತ್ತಾ? ಮೀನಾ ಮತ್ತು ಅಮ್ಮು ಅನುಮಾನದಿಂದ ಸತ್ಯ ಪತ್ತೆ ಹಚ್ಚುತ್ತಾರಾ? ಮಾಧವನಿಗೆ ಪ್ರಿಯಾ ಮೇಲೆ ಅನುಮಾನ ಶುರುವಾಗುತ್ತಾ? ಇವೆಲ್ಲದರ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಪ್ರಿಯಾ ಮಾಡುತ್ತಿರುವುದು ಸರಿನಾ, ಇಲ್ಲ ಸತ್ಯ ಹೇಳಿಬಿಟ್ಟರೆ ಒಳ್ಳೆಯದ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು.